ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಲಂಚ್ ಬಾಕ್ಸಿಗೆ ಅಂಥೇಳಿ ಕಾಯಿ ಸಾಸಿವೆ ಅನ್ನ ಮಾಡೋದನ್ನು ತೋರಿಸ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಅರ್ಧ ಬಾಟಲ್ದಷ್ಟು ಹಸಿ ಕೊಬ್ಬರಿನ ತೊಗೊಂಡೆ. ಈಗ ನೆಕ್ಸ್ಟ್ ಒಂದು 3 ಒಣ ಮೆಣಸಿನ್ಕಾಯಿನ ತೊಗೋತೀನಿ. ಇದಾದಮೇಲೆ ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ನಾನು ಹುಣಸೆ ಹಣ್ಣು ಹಾಕ್ಕೋತೀನಿ. ನೀವು ಹುಣಸೆ ಹಣ್ಣು ಬೇಡ ಅಂದರೆ ಲಾಸ್ಟಿಗೆ ಲಿಂಬೆಹಣ್ಣು ಹಾಕ್ಕೋಬೋದು. ಈಗ ಸ್ವಲ್ಪ ನಾನಿಲ್ಲೇ ಬೆಲ್ಲನ ಹಾಕ್ಕೋತೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೋತೀನಿ. ಇದನ್ನಿಷ್ಟೂ ನಾನು ಈಗ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೊ ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡಿರಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಿದು, ತರಿಯಾಗಿ ಇರಬೇಕು, ನುಣ್ಣಗೆ ರುಬ್ಕೋಬಾರ್ದು. ಅನ್ನ ಉಣ್ಬೇಕಾದ್ರೆ ಅದು ಬಾಯೊಳಗೆ ಸಿಗಬೇಕು ಕೊಬ್ಬರಿ. ಬರ್ರಿ ಈಗ ಒಂದು ಒಗ್ಗರ್ಣಿನ ಮಾಡ್ಕೊಳ್ಳೋಣಂತ. ಒಗ್ಗರ್ಣೆ ಮಾಡ್ಕೊಳಕ್ಕೆ ಫಸ್ಟ್ ನಾವು ಒಂದು ಬಾಳ್ಗಿನ ಚಲೋ ಕಾಯಿಸ್ಕೊಂಡು ಅದಕ್ಕೆ ಒಂದು 3 ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆನೂ ಚಲೋತ್ನಂಗೆ ಕಾಯಿಸ್ಕೊಂಡು ಒಂದು 3ರಿಂದ 4 ಚಮಚದಷ್ಟು ಒಣ ಶೇಂಗಾನ ಹಾಕ್ಕೊಂಡು ಶೇಂಗಾನ ಚಲೋತ್ನಂಗೆ ಫ್ರೈ ಮಾಡ್ಕೊತೇನಂತ. ನಾ ಈಗ ಶೇಂಗಾ ಫ್ರೈ ಆದಮೇಲೆ ನಾ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ. ಸಾಸಿವೆ ಚಟ ಅಂದಮೇಲೆ ಒಂದು ಕಡ್ಡಿಯಷ್ಟು ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಳತ್ತೀನಿ. ಈಗ ಕರಿಬೇವನ್ನು ಚಟ ಅಂದಮೇಲೆ ಸಣ್ಣದಾಗಿ ಉದ್ದುದ್ಕ ಹೆಚ್ಕೊಂಡಂಥ ಒಂದು 3 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ. ಮೆಣಸಿನ್ಕಾಯಿ ಫುಲ್ ಕ್ರಂಚಿ ಆಗೋ ಮಟ್ಟ ಫ್ರೈಯ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಇಂಗನ್ನ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡ್ರನ್ನ ಹಾಕ್ಕೊಂಡೀನಿ. ಈಗ ರುಚಿಗೆ ತಕ್ಕಷ್ಟು ನಾನು ಇದಕ್ಕೆ ಉಪ್ಪನ್ನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೇನಂತೆ. ನೀವು ಬೇಕಿದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕಿ ರೈಸ್ ಮಾಡಿರಿ, ಭಾರಿ ಟೇಸ್ಟ್ ಆಗ್ತೈತಿ. ಸೊ ಇದನ್ನು ನಾವೀಗ ಚಲೋ ಮಿಕ್ಸ್ ಮಾಡೋಣಂತ. ನೆಕ್ಸ್ಟ್ ನಾವು ಮಿಕ್ಸಿ ಮಾಡ್ಕೊಂಡಂಥ ಹಸಿ ಕೊಬ್ಬರಿದ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಳ್ಳೋಣಂತ. ಆಮೇಲೆ ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋತ್ನಂಗೆ ಫುಲ್ ಲೋ ಫ್ಲೇಮ್ನಾಗ ಫ್ರೈ ಮಾಡ್ಕೊಳ್ಳೋಣ. ಸೊ ಬರ್ರಿ ಇದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಕೊಬ್ಬರಿ ಚಲೋತ್ನಂಗೆ ಫ್ರೈ ಆದಮೇಲೆ ನಾನು ಮೊದಲನ ಮಾಡಿ ಇಟ್ಕೊಂಡಂಥ ರೈಸ್ನ ಇದಕ್ಕೆ ಹಾಕ್ಕೊಳಕತ್ತೀನಿ. ಇಲ್ಲೇ ನೀವು ಲೆಫ್ಟ್ ಓವರ್ ರೈಸ್ನಾದರೂ ಯೂಸ್ ಮಾಡ್ಬೋದು. ರೈಸ್ ಹಾಕ್ಕೊಂಡ್ಮೇಲೆ ಒಗ್ಗರ್ಣೆ ಜೊತೆ ಅನ್ನ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದು ಲಂಚ್ ಬಾಕ್ಸಿಗೆ ಭಾರಿ ಬೆಸ್ಟ್ ಆಗ್ತೈತೆ ನೋಡಿರಿ ರೆಸಿಪಿ. ಮತ್ತು ನೀವು ಬೆಳಗಿನ ಟಿಫನಿಗೂ ಇದನ್ನು ಮಾಡ್ಬೋದು. ಭಾರಿ ಟೇಸ್ಟಾಗಿ ಬರ್ತೈತಿ. ಇನ್ನೊಂದು ಏನಂತಂದ್ರೆ ನೀವು ಮಿಕ್ಸಿ ಮಾಡಬೇಕಾದ್ರೆ ಕಂಪ್ಲೀಟ್ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿ ಆದರೂ ಮಾಡ್ಬೋದು, ಕಂಪ್ಲೀಟ್ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿ ಆದರೂ ಮಾಡ್ಬೋದು. ಇಲ್ಲ ನೀವು ರುಬ್ಬಕ್ಕೆ ಸ್ಕಿಪ್ ಮಾಡಿ ಒಗ್ಗರ್ಣಿಗೆನ ಹಸಿ ಮೆಣಸಿನ್ಕಾಯಿ ಅವ್ರ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಬಟ್ ನಾನು ಮಾಡಿದ ಮೆಥಡ್ನಾಗ ಮಾಡಿ ನೋಡ್ರಿ, ಭಾರಿ ಮಸ್ತ್ ಬರ್ತೈತಿ. ಮತ್ತು ಮೆಣಸಿನ್ಕಾಯಿನ ಫುಲ್ ಕ್ರಂಚಿಯಾಗಿ ಕರೆದಿರೋದ್ರಿಂದ ಒಂದು ಸೈಡಿಗೆ ನೆಂಚ್ಕೊಂಡು ತಿಂದಾಗ ರೈಸ್ ಭಾಳ ಟೇಸ್ಟ್ ಆಗ್ತೈತಿ. ಸೊ ಕಂಪ್ಲೀಟಾಗಿ ನಾನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಲೈಟಾಗಿ ನಾನು ಬಿಸಿ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡೆ ಅಂದರೆ ಕಾಯಿ ಸಾಸಿವೆ ಅನ್ನ ರೆಡಿ ಆಗ್ತದೆ ನೋಡಿರಿ. ಬರ್ರಿ ನಾ ಇದನ್ನು ನಿಮ್ಗೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಸಿಗ್ತೇನೆ ಅಂತ. ನೀವು ಈ ರೈಸ್ನ ಯಾರಿಗಾರ ಬುತ್ತಿ ಕಟ್ಕೊಂಡು ಹೋಗ್ತಿರ್ತಿರಲ್ಲ, ಆ ಟೈಮು ಇದನ್ನು ಮಾಡ್ಕೊಂಡು ಹೋಗ್ರಿ. ಅವ್ರು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಭಾರಿ ಟೇಸ್ಟಾಗಿ ಬರ್ತೈತಿ. ಸೊ ರೈಸ್ ರೆಡಿ ಆಗೈತಿ. ಮ್ಯಾಲೆ ಕೊತ್ತಂಬರಿ ಉದುರಿಸ್ಕೊಂಡು ಸರ್ವ್ ಮಾಡ್ಕೊಂಡ್ವಿ ಅಂದ್ರೆ ಕಾಯಿ ಸಾಸಿವೆ ಅನ್ನ ರೆಡಿ ಆಗ್ತದೆ ನೋಡಿರಿ. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣಂತ. ಓಕೆ ಫ್ರೆಂಡ್ಸ್, ನಾನು ಮಾಡಿದಂಥ ಕಾಯಿ ಸಾಸಿವೆ ಅನ್ನ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತೈತೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.